ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 7ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 1 ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು. ಹಿಂದಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 21ರಲ್ಲಿರುವಂತಹ 10ನೇ ಪ್ರಶ್ನೆಯವರೆಗಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ 11ರಿಂದ 14ನೇ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ನಂಬರ್ 11. ಏಕತಾ ಪ್ರತಿಮೆಗೆ ಹೊಂದುವಷ್ಟು ಎತ್ತರವನ್ನು ಪಡೆಯಲು ಎಷ್ಟು ನಾಣ್ಯಗಳನ್ನು ಒಂದರ ಮೇಲೊಂದು ಸೇರಿಸಬೇಕು ಎಂಬುದನ್ನು ಕಂಡುಹಿಡಿಯಿರಿ. ಪ್ರತಿ ನಾಣ್ಯ 1 ಮಿಲಿಮೀಟರ್ ದಪ್ಪ ಇದೆ ಎಂದು ಭಾವಿಸಿ ಎಂದು ಹೇಳಲಾಗಿದೆ. ಈಗ ನಾವು ಇಲ್ಲಿ ಏಕತಾ ಪ್ರತಿಮೆಗೆ ಸರಿ ಹೊಂದುವಷ್ಟು ಎತ್ತರವನ್ನು ಪಡೆಯಲು ಎಷ್ಟು ನಾಣ್ಯಗಳನ್ನು ಬಳಸಬೇಕು ಎಂದು ಕಂಡುಹಿಡಿಯೋಣ. ಮೊದಲನೆಯದಾಗಿ ಇಲ್ಲಿ ನಾವು ಪ್ರತಿಮೆಯ ಎತ್ತರವನ್ನು ಮಿಲಿಮೀಟರ್ಗೆ ಪರಿವರ್ತಿಸಿಕೊಳ್ಳಬೇಕು. ಪ್ರತಿಮೆಯ ಎತ್ತರವನ್ನು ಮಿಲಿಮೀಟರ್ಗೆ ಪರಿವರ್ತಿಸಿದಾಗ ಈಗ ನಾವು ಎತ್ತರವನ್ನು ಇಲ್ಲಿ ಪರಿವರ್ತಿಸುತ್ತಿದ್ದೇವೆ. ಎತ್ತರ 180 ಮೀಟರ್ ಎಂದು ಕೊಡಲಾಗಿದೆ. ಇದು ಪ್ರತಿಮೆಯ ಎತ್ತರ. ಈಗ ನಾವು 1000 ಮಿಲಿಮೀಟರ್ ಎಂದು ಬರೆದಿದ್ದೇವೆ. ನೀವು ಪಕ್ಕದಲ್ಲಿ ನೋಡಬಹುದು 180 ಮೀಟರನ್ನು ನಾವು ಮಿಲಿಮೀಟರ್ಗೆ ಪರಿವರ್ತಿಸುವಾಗ ಇಲ್ಲಿ 1 ಸೆಂಟಿಮೀಟರ್ಗೆ 10 ಮಿಲಿಮೀಟರ್, 1 ಮೀಟರ್ಗೆ 100 ಸೆಂಟಿಮೀಟರ್ ಆಗಿದೆ. ಆದ್ದರಿಂದ ಈಗ ನಾವು 1 ಮೀಟರ್ಗಳಲ್ಲಿ ಎಷ್ಟು ಮಿಲಿಮೀಟರ್ ಬರುತ್ತದೆ ಎಂದು ಕಂಡುಹಿಡಿದು ಅಲ್ಲಿ ಅಷ್ಟು ಮಿಲಿಮೀಟರಿಂದ 180 ಮೀಟರನ್ನು ಗುಣಿಸಬೇಕಾಗುತ್ತದೆ. ಆದ್ದರಿಂದ 1 ಮೀಟರ್ನಲ್ಲಿ ಬರುವಂತಹ ಮಿಲಿಮೀಟರ್ಗಳ ಸಂಖ್ಯೆ 1 ಮೀಟರ್ಗೆ 100 ಸೆಂಟಿಮೀಟರ್ಗಳು ಮತ್ತು ಆ 100 ಸೆಂಟಿಮೀಟರ್ನಲ್ಲಿ ಪ್ರತಿ 1 ಸೆಂಟಿಮೀಟರ್ಗೆ 10 ಮಿಲಿಮೀಟರ್ ಎಂದು ನಾವು ಕಲಿತಿದ್ದೇವೆ. ಆದ್ದರಿಂದ 1 ಮೀಟರ್ ಈಕ್ವಲ್ಸ್ ಟು 100 ಗುಣಿಸು 10 ಎಂದು ಗುಣಿಸಿ. 1 1, ಇಲ್ಲಿ 3 ಸೊನ್ನೆಗಳಿವೆ, 3 ಸೊನ್ನೆಗಳನ್ನು ಬರೆಯಿರಿ. 1 2 3 ಸೊನ್ನೆಗಳು 1000 ಮಿಲಿಮೀಟರ್ ಬಂದಿದೆ. ಆದ್ದರಿಂದ ಈಗ ನೀವು 180 ಮೀಟರ್ಗೆ 1000ದಿಂದ ಗುಣಿಸಬೇಕು. 180 ಮೀಟರ್ ಗುಣಿಸು 1000 ಮಿಲಿಮೀಟರ್. 18 18, ಇಲ್ಲಿ 180ರಲ್ಲಿ 1 ಸೊನ್ನೆ, 1000ದಲ್ಲಿ 3 ಸೊನ್ನೆ ಇದೆ. ಒಟ್ಟು 4 ಸೊನ್ನೆಗಳನ್ನು ಈಗ ನಾವು ಇರಿಸಬೇಕು. 4 ಸೊನ್ನೆಗಳನ್ನು ಇರಿಸಿರಿ. 180 ಗುಣಿಸು 1000, 1,80,000 ಮಿಲಿಮೀಟರ್ ಬಂದಿದೆ. ಆದ್ದರಿಂದ ಈಗ ನೀವು ನಾಣ್ಯಗಳ ಸಂಖ್ಯೆಯನ್ನು ಲೆಕ್ಕ ಹಾಕಬೇಕು. ಬರೆಯಿರಿ. ನಾಣ್ಯಗಳ ಸಂಖ್ಯೆಯನ್ನು ಲೆಕ್ಕ ಹಾಕಿದಾಗ ನಾಣ್ಯಗಳ ಸಂಖ್ಯೆ ಈಕ್ವಲ್ಸ್ ಟು ಒಟ್ಟು ಎತ್ತರ ಡಿವೈಡೆಡ್ ಬೈ ನಾಣ್ಯದ ದಪ್ಪ. ಇಲ್ಲಿ ಕಟ್ಟಡದ ಅಥವಾ ಪ್ರತಿಮೆಯ ಎತ್ತರಕ್ಕೆ ನಾವು ನಾಣ್ಯದ ದಪ್ಪದಿಂದ ಭಾಗಿಸಬೇಕು. ಒಟ್ಟು ಎತ್ತರ ಇಲ್ಲಿ ನಾವು 1,80,000 ಮಿಲಿಮೀಟರ್ ಎಂದು ಕಂಡುಹಿಡಿದಿದ್ದೇವೆ. ಅದನ್ನೇ ಬರೆಯಿರಿ. 1,80,000. ನಾಣ್ಯದ ದಪ್ಪವನ್ನು 1 ಮಿಲಿಮೀಟರ್ ಎಂದು ಕೊಡಲಾಗಿದೆ. ಆದ್ದರಿಂದ ಡಿವೈಡೆಡ್ ಬೈ 1. 1,80,000ವನ್ನು ನಾವು 1ರಿಂದ ಭಾಗಿಸಿದಾಗ ಪುನಃ ಅದೇ ಸಂಖ್ಯೆ ಬರುತ್ತದೆ, 1,80,000. ಆದ್ದರಿಂದ ಸರಿಸುಮಾರು 1,80,000 ನಾಣ್ಯಗಳು ಬೇಕಾಗುತ್ತದೆ. ಅಂದರೆ ಪ್ರತಿಮೆಗೆ ಸರಿ ಹೊಂದುವಂತೆ ನಾವು ನಾಣ್ಯವನ್ನು ಸೇರಿಸುತ್ತಾ ಹೋದಂತೆ ನಮಗೆ ಬೇಕಾಗುವಂತಹ ನಾಣ್ಯಗಳ ಸಂಖ್ಯೆ 1,80,000. ಕೊನೆಯದಾಗಿ ಸರಿಸುಮಾರು 1,80,000 ನಾಣ್ಯಗಳು ಬೇಕಾಗುತ್ತವೆ ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 12. ಕಂದು ತಲೆಯುಳ್ಳ ಕಡಲು ಕೋಳಿಗಳು ಸರಿಸುಮಾರು 7 ಅಡಿ ಅಗಲದ ರೆಕ್ಕೆಗಳನ್ನು ಹೊಂದಿರುತ್ತವೆ. ನೀವು ಚಿತ್ರದಲ್ಲಿ ನೋಡಬಹುದು. ಅವುಗಳು ಹಲವಾರು ಸಮುದ್ರಗಳಿಗೆ ವಲಸೆ ಹೋಗುತ್ತವೆ. ಕಡಲು ಕೋಳಿಗಳು ಒಂದು ದಿನಕ್ಕೆ ಸುಮಾರು 900ರಿಂದ 1,000 ಕಿಲೋಮೀಟರ್ ಚಲಿಸಬಲ್ಲವು. ಇದುವರೆಗೆ ದಾಖಲಾಗಿರುವಂತೆ ಅವು ಚಲಿಸಿರುವ ಒಂದು ಟ್ರಿಪ್ ಸುಮಾರು 12,000 ಕಿಲೋಮೀಟರ್. ಅಂದರೆ ಇಲ್ಲಿ ಅತಿ ಹೆಚ್ಚು ಚಲಿಸಿದ ದೂರ 12,000 ಕಿಲೋಮೀಟರ್ ಆಗಿದೆ. ಪೆಸಿಫಿಕ್ ಸಮುದ್ರವನ್ನು ದಾಟಲು ಅವುಗಳು ಸರಿಸುಮಾರು ಅಂತಹ ಎಷ್ಟು ಟ್ರಿಪ್ಗಳನ್ನು ಮಾಡಬೇಕಾಗುತ್ತದೆ ಎಂದು ಕೇಳಿದ್ದಾರೆ. ಈಗ ನಾವು ಕಂಡುಹಿಡಿಯೋಣ. ಕಡಲು ಕೋಳಿಗಳು ಒಂದು ದಿನದಲ್ಲಿ ಚಲಿಸುವ ದೂರವನ್ನು ಬರೆಯಿರಿ. ಕಡಲು ಕೋಳಿಗಳು ಒಂದು ದಿನದಲ್ಲಿ ಚಲಿಸುವ ದೂರ ಈಕ್ವಲ್ಸ್ ಟು 900ರಿಂದ 1,000 ಕಿಲೋಮೀಟರ್ಗಳು. ಇವುಗಳ ಅತಿ ಉದ್ದದ ಏಕಪ್ರಯಾಣ 12,000 ಕಿಲೋಮೀಟರನ್ನು ಅವು ಅತಿ ಉದ್ದದ ಏಕಪ್ರಯಾಣ ಎಂದು ನಾವು ತೆಗೆದುಕೊಂಡಿದ್ದೇವೆ. 12,000 ಕಿಲೋಮೀಟರ್ ಅದು ಚಲಿಸುವಂತಹ ಅತಿ ಉದ್ದದ ದೂರ. 12,000 ಕಿಲೋಮೀಟರ್ ಎಂದು ಬರೆದುಕೊಳ್ಳಿ. ಕನಿಷ್ಠ ದಿನಗಳು ಅದು ಚಲಿಸಬಹುದಾದಂತಹ ಅಥವಾ ಪ್ರಯಾಣಿಸಬಹುದಾದಂತಹ ಕನಿಷ್ಠ ದಿನಗಳ ಸಂಖ್ಯೆಯನ್ನು ನಾವು ಕಂಡುಹಿಡಿಯುವಾಗ ಅತಿ ಉದ್ದದ ಏಕಪ್ರಯಾಣಕ್ಕೆ ಇಲ್ಲಿ 1,000, 900ರಿಂದ 1,000 ಎಂದು ಕೊಟ್ಟಿದ್ದಾರೆ. ಅಲ್ಲಿ 1,000ದಿಂದ ನಾವು ಭಾಗಿಸಬೇಕು. 12,000 ಕಿಲೋಮೀಟರ್ ಡಿವೈಡೆಡ್ ಬೈ 1,000 ಕಿಲೋಮೀಟರ್. ಇಲ್ಲಿ
1000ದಿಂದ 12,000ವನ್ನು ನಾವು ಭಾಗಿಸಿದಾಗ 12 ಬಂದಿದೆ. ಆದ್ದರಿಂದ ಕನಿಷ್ಠ ದಿನಗಳ ಸಂಖ್ಯೆ 12 ದಿನಗಳು. ಗರಿಷ್ಠ ದಿನಗಳನ್ನು ಕಂಡುಹಿಡಿಯುವಾಗ ಅತಿ ಉದ್ದದ ಏಕ ಪ್ರಯಾಣಕ್ಕೆ ನಾವು ಇಲ್ಲಿ ಕಡಿಮೆ ದೂರ ಅಂದರೆ 900ರಿಂದ 1000 ಕಿಲೋಮೀಟರ್ ಎಂದು ಕೊಟ್ಟಿದ್ದಾರೆ. ಇದರಲ್ಲಿ ಕಡಿಮೆ ದೂರವನ್ನು ನಾವು ಭಾಗಿಸಬೇಕು. ಕಡಿಮೆ ದೂರ ಎಂದರೆ 900 ಕಿಲೋಮೀಟರ್ ಇದೆ. ಆದ್ದರಿಂದ 12,000 ಕಿಲೋಮೀಟರ್ ಡಿವೈಡೆಡ್ ಬೈ 900 ಕಿಲೋಮೀಟರ್ ಎಂದು ತೆಗೆದುಕೊಳ್ಳಿ. 900ರಿಂದ ನಾವು 12,000ವನ್ನು ಭಾಗಿಸಿದಾಗ ಅಥವಾ ಇಲ್ಲಿ 900ರಲ್ಲಿರುವ 2 ಸೊನ್ನೆ 12,000ದಲ್ಲಿರುವಂತಹ 2 ಸೊನ್ನೆಗಳನ್ನು ಕ್ಯಾನ್ಸಲ್ ಮಾಡಿ 9ರಿಂದ 120 ಕೂಡ ಇಲ್ಲಿ ನೀವು ಭಾಗಿಸಬಹುದು. ಭಾಗಿಸಿದಾಗ ಬರುವಂತಹ ಭಾಗಲಬ್ಧ 13.33 ಬರುತ್ತದೆ. ಆದ್ದರಿಂದ ಗರಿಷ್ಠ ದಿನಗಳು ಎಂದರೆ 13.33 ದಿನಗಳು ಅಥವಾ ಇದನ್ನು ನಾವು 14 ದಿನಗಳು ಎಂದು ಕೂಡ ತೆಗೆದುಕೊಳ್ಳಬಹುದು. ಇಲ್ಲಿ ಕನಿಷ್ಠ ದಿನಗಳ ಸಂಖ್ಯೆ 12 ಮತ್ತು ಗರಿಷ್ಠ ದಿನಗಳು 13.33 ನಾವು 14 ದಿನಗಳು ಎಂದು ತೆಗೆದುಕೊಳ್ಳೋಣ. ಆದ್ದರಿಂದ ಅಂತಹ ಪ್ರಯಾಣವು ಸುಮಾರು 12ರಿಂದ 14 ದಿನಗಳನ್ನು ತೆಗೆದುಕೊಳ್ಳುತ್ತದೆ ಎಂದು ಬರೆದುಕೊಳ್ಳಿ. ಅಂತಹ ಪ್ರಯಾಣ ಎಷ್ಟು ದಿನಗಳನ್ನು ತೆಗೆದುಕೊಳ್ಳಬಹುದು ಎಂದು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಆದ್ದರಿಂದ ಕೊನೆಯದಾಗಿ ನೀವು ಅಂತಹ ಪ್ರಯಾಣವು ಸುಮಾರು 12ರಿಂದ 14 ದಿನಗಳನ್ನು ತೆಗೆದುಕೊಳ್ಳುತ್ತದೆ ಎಂದು ಬರೆಯಬೇಕು. ಪ್ರಶ್ನೆ ನಂಬರ್ 13. ಬಾಲವುಳ್ಳ ಗಾಡ್ವಿಟ್ ಹಕ್ಕಿಯು ನಿರಂತರವಾಗಿ ಅತಿ ದೂರವನ್ನು ಕ್ರಮಿಸಿದ ದಾಖಲೆಯನ್ನು ಹೊಂದಿದೆ. ಅದು ಅಲಸ್ಕಾದಿಂದ ಆಸ್ಟ್ರೇಲಿಯಾವರೆಗೆ ಎಲ್ಲಿಯೂ ನಿಲ್ಲದೆ 13,560 ಕಿಲೋಮೀಟರ್ ಕ್ರಮಿಸಿದೆ. ಅದರ ಪ್ರಯಾಣ 13ನೇ ಅಕ್ಟೋಬರ್ 2022ರಂದು ಆರಂಭವಾಗಿ ಸುಮಾರು 11 ದಿನಗಳವರೆಗೆ ಮುಂದುವರೆದಿದೆ. ಅದು ಪ್ರತಿದಿನ ಕ್ರಮಿಸಿದ ಅಂದಾಜು ದೂರವನ್ನು ಕಂಡುಹಿಡಿಯಿರಿ. ಪ್ರತಿ ಗಂಟೆ ಅದು ಕ್ರಮಿಸಿದ ಅಂದಾಜು ದೂರವನ್ನು ಕಂಡುಹಿಡಿಯಿರಿ. ಅದು ಕ್ರಮಿಸಿರುವಂತಹ ಪ್ರತಿ ದಿನದ ಅಂದಾಜು ದೂರವನ್ನು ನಾವು ಕಂಡುಹಿಡಿಯಬೇಕು. ಮೊದಲನೆಯದಾಗಿ ದಿನಕ್ಕೆ ದೂರವನ್ನು ಲೆಕ್ಕ ಹಾಕಿ, ನಂತರ ನಾವು ಗಂಟೆಯ ದೂರವನ್ನು ಲೆಕ್ಕ ಹಾಕಬೇಕಾಗುತ್ತದೆ. ಈಗ ಮೊದಲನೆಯದಾಗಿ ನಾವು ದಿನಕ್ಕೆ ದೂರವನ್ನು ಲೆಕ್ಕ ಹಾಕೋಣ. ದಿನಕ್ಕೆ ದೂರ ಎಂದರೆ ಅದು ಚಲಿಸುವಂತಹ ಒಟ್ಟು ದೂರ ಡಿವೈಡೆಡ್ ಬೈ ದಿನಗಳ ಸಂಖ್ಯೆ. ಎಷ್ಟು ದೂರದಲ್ಲಿ ಚಲಿಸುತ್ತದೆ ಎನ್ನುವಂತಹ ದಿನಗಳ ಸಂಖ್ಯೆಯನ್ನು ಭಾಗಿಸಬೇಕು. ಒಟ್ಟು ದೂರ 13,560 ಕಿಲೋಮೀಟರ್ಗಳು. ದಿನಗಳ ಸಂಖ್ಯೆ 11 ಇದೆ. ಆದ್ದರಿಂದ 11 ಎಂದು ಬರೆಯಿರಿ. 11ರಿಂದ 13,560 ಭಾಗಿಸಿದಾಗ 1,232.7 ಕಿಲೋಮೀಟರ್ ಬರುತ್ತದೆ. ಆದ್ದರಿಂದ ದಿನಕ್ಕೆ ಸುಮಾರು 12,032.7 ಕಿಲೋಮೀಟರ್ ದೂರ ಕ್ರಮಿಸುತ್ತದೆ ಎಂದು ಬರೆದುಕೊಳ್ಳಿ. ಈಗ ನಾವು ಗಂಟೆಯ ದೂರವನ್ನು ಲೆಕ್ಕ ಹಾಕಬೇಕು. ಗಂಟೆಯ ದೂರವನ್ನು ಲೆಕ್ಕ ಹಾಕುವಾಗ ದೂರಕ್ಕೆ ಇಲ್ಲಿ ದಿನದ 24 ಗಂಟೆಗಳಿಂದ ಭಾಗಿಸಬೇಕಾಗುತ್ತದೆ. ದೂರ 12,032.7 ಡಿವೈಡೆಡ್ ಬೈ, ಈಗ ನಾವು ಒಂದು ದಿನಕ್ಕೆ 24 ಗಂಟೆಗಳು ಎಂದು ತೆಗೆದುಕೊಂಡಿದ್ದೇವೆ. 24 12,032.7 ಇಲ್ಲಿ ನಾವು ದಿನದ ದೂರವನ್ನು ಕಂಡುಹಿಡಿದದ್ದನ್ನು ಇಲ್ಲಿ ಬರೆದಿದ್ದೇವೆ. 1232.7 ಡಿವೈಡೆಡ್ ಬೈ 24. 1232.7 ಡಿವೈಡೆಡ್ ಬೈ 24 ಇಲ್ಲಿ ಭಾಗಿಸಿದಾಗ ಬರುವಂತಹ ಭಾಗಲಬ್ಧ 51.36 ಕಿಲೋಮೀಟರ್ ಪರ್ ಅವರ್ ಅಂದರೆ ಒಂದು ತಾಸಿಗೆ ಚಲಿಸುವಂತಹ ದೂರವಾಗಿದೆ. ಆದ್ದರಿಂದ ಗಂಟೆಗೆ ಸುಮಾರು 51 ಕಿಲೋಮೀಟರ್ನಷ್ಟು ಆ ಹಕ್ಕಿ ಕ್ರಮಿಸುತ್ತದೆ ಎಂದು ನಾವು ಕಂಡುಹಿಡಿದಿದ್ದೇವೆ. ಕೊನೆಯದಾಗಿ ಒಂದು ಹೇಳಿಕೆ ಬರೆಯಿರಿ. ಆದ್ದರಿಂದ ಬಾಲವುಳ್ಳ ಗಾಡ್ವಿಕ್ ಹಕ್ಕಿಯು ಪ್ರತಿ ಗಂಟೆಗೆ ಕ್ರಮಿಸುವಂತಹ ಅಂದಾಜು ದೂರ 51.36 ಕಿಲೋಮೀಟರ್ ಪರ್ ಅವರ್ ಆಗಿದೆ. ಪ್ರಶ್ನೆ ನಂಬರ್ 14. ಬಾಲ್ಡ್ ಹದ್ದುಗಳು ಭೂಮಿಯ ಮೇಲ್ಭಾಗದಲ್ಲಿ 4,500ರಿಂದ 6,000 ಮೀಟರ್ ಎತ್ತರದವರೆಗೆ ಹಾರಲು ಪ್ರಸಿದ್ಧವಾಗಿವೆ. ಮೌಂಟ್ ಎವರೆಸ್ಟ್ ಶಿಖರವು ಸುಮಾರು 8,850 ಮೀಟರ್ ಎತ್ತರವಿದೆ. ವಿಮಾನಗಳು 10,000ದಿಂದ 12,000 ಮೀಟರ್ ಎತ್ತರದವರೆಗೆ ಹಾರಬಲ್ಲವು. ಸೋಮುವಿನ ಕಟ್ಟಡಕ್ಕೆ ಹೋಲಿಸಿದಂತೆ ಈ ಎತ್ತರಗಳು ಎಷ್ಟು ಪಟ್ಟು ದೊಡ್ಡವು ಎಂದು ಕೇಳುತ್ತಿದ್ದಾರೆ. ಇಲ್ಲಿ ಬಾಲ್ಡ್ ಹದ್ದುಗಳು ಭೂಮಿಯ ಮೇಲ್ಭಾಗದಲ್ಲಿ ಹಾರುವಂತಹ ಎತ್ತರ 4,500ರಿಂದ 6,000 ಮೀಟರ್ಗಳು ಮತ್ತು ಮೌಂಟ್ ಶಿಖರದ ಎತ್ತರ 8,850 ಮೀಟರ್ ಇದೆ. ವಿಮಾನಗಳು ಹಾರುವಂತಹ ಎತ್ತರ 10,000ದಿಂದ 12,000 ಮೀಟರ್. ಈಗ ನಾವು ಈ ಎಲ್ಲ ಎತ್ತರಗಳನ್ನು ಸೋಮುವಿನ ಕಟ್ಟಡಕ್ಕೆ ಹೋಲಿಸಿದಂತೆ ಈ ಎತ್ತರಗಳು ಎಷ್ಟು ಪಟ್ಟು ದೊಡ್ಡವು ಎಂದು ಕಂಡುಹಿಡಿಯಬೇಕು.
ಸೋಮುವಿನ ಕಟ್ಟಡದ ಎತ್ತರ 40 ಮೀಟರ್. ಸೋಮುವಿನ ಕಟ್ಟಡದ ಎತ್ತರಕ್ಕೆ ಹೋಲಿಕೆ ಮಾಡಿದಾಗ ಎಂದು ಬರೆದುಕೊಳ್ಳಿ. ಸೋಮುವಿನ ಕಟ್ಟಡದ ಎತ್ತರಕ್ಕೆ ಹೋಲಿಕೆ ಮಾಡಿದಾಗ ಇಲ್ಲಿ ಮೊದಲನೆಯದಾಗಿ ಹದ್ದುಗಳು ಹಾರುವ ಎತ್ತರವನ್ನು ನೋಡೋಣ. ಬಾಲ್ಡ್ ಹದ್ದುಗಳು ಹಾರುವ ಎತ್ತರ ಡಿವೈಡೆಡ್ ಬೈ ಕಟ್ಟಡದ ಎತ್ತರ. ಇಲ್ಲಿ ಬಾಲ್ಡ್ ಹದ್ದುಗಳು 6000 ಮೀಟರ್ ಎತ್ತರ ಹಾರುತ್ತಿವೆ ಎಂದು ತೆಗೆದುಕೊಳ್ಳೋಣ. 6000 ಮೀಟರ್ ಡಿವೈಡೆಡ್ ಬೈ ಕಟ್ಟಡದ ಎತ್ತರ 40 ಮೀಟರ್ ಇದೆ. ಇಲ್ಲಿ 40ರಿಂದ 6000ವನ್ನು ಭಾಗಿಸಿದಾಗ 150 ಭಾಗಲಬ್ಧ ಬರುತ್ತದೆ. ಆದ್ದರಿಂದ ಇಲ್ಲಿ ಬಾಲ್ಡ್ ಹದ್ದುಗಳು ಹಾರುವ ಎತ್ತರ ಮತ್ತು ಕಟ್ಟಡದ ಎತ್ತರ 150 ಮೀಟರ್ ಪಟ್ಟು ದೊಡ್ಡದು. ಅಥವಾ ಇಲ್ಲಿ ನೀವು ನೋಡಬಹುದು, ಕಟ್ಟಡದ ಎತ್ತರಕ್ಕಿಂತ ಬಾಲ್ಡ್ ಹದ್ದುಗಳು ಹಾರುವ ಎತ್ತರ 150 ಮೀಟರ್ ಪಟ್ಟು ದೊಡ್ಡದಾಗಿರುತ್ತದೆ ಎಂದು ಬರೆಯಬೇಕು. ಇಲ್ಲಿ ಎರಡನೆಯದಾಗಿ ಎವರೆಸ್ಟ್ ಎತ್ತರ ಕಟ್ಟಡದ ಎತ್ತರಕ್ಕಿಂತ ಎಷ್ಟು ಎತ್ತರವಿದೆ ಎಂದು ಕಂಡುಹಿಡಿಯೋಣ. ಎವರೆಸ್ಟ್ ಎತ್ತರ ಡಿವೈಡೆಡ್ ಬೈ ಕಟ್ಟಡದ ಎತ್ತರ. ಎವರೆಸ್ಟ್ ಎತ್ತರ 8850 ಮೀಟರ್ ಎಂದು ಕೊಟ್ಟಿದ್ದಾರೆ. ಕಟ್ಟಡದ ಎತ್ತರ 40 ಮೀಟರ್. 40ರಿಂದ 8850 ಮೀಟರನ್ನು ಭಾಗಿಸಿದಾಗ 221.25 ಮೀಟರ್ ಪಟ್ಟು ದೊಡ್ಡದು ಎಂದು ಬರೆದಿದ್ದೇವೆ. ಅಂದರೆ ಕಟ್ಟಡದ ಎತ್ತಕ್ಕಿಂತ ಎವರೆಸ್ಟ್ ಎತ್ತರವು 221.25 ಮೀಟರ್ನಷ್ಟು ದೊಡ್ಡದಾಗಿದೆ. ಈಗ ವಿಮಾನದ ಗರಿಷ್ಠ ಎತ್ತರವು ಎಷ್ಟು ಪಟ್ಟು ದೊಡ್ಡದಾಗಿದೆ ಎಂದು ಕಂಡುಹಿಡಿಯಬೇಕು. ವಿಮಾನದ ಗರಿಷ್ಠ ಎತ್ತರ ಡಿವೈಡೆಡ್ ಬೈ ಕಟ್ಟಡದ ಎತ್ತರ. ವಿಮಾನದ ಗರಿಷ್ಠ ಎತ್ತರ 12800 ಮೀಟರ್ ಎಂದು ಕೊಟ್ಟಿದ್ದಾರೆ. ಕಟ್ಟಡದ ಎತ್ತರ 40 ಮೀಟರ್ ಇದೆ. 40ರಿಂದ 12800 ಭಾಗಿಸಿದಾಗ 320 ಭಾಗಲಬ್ಧ ಬರುತ್ತದೆ. ಆದ್ದರಿಂದ ಕಟ್ಟಡದ ಎತ್ತರಕ್ಕಿಂತ ವಿಮಾನದ ಎತ್ತರವು 320 ಪಟ್ಟು ದೊಡ್ಡದಾಗಿರುತ್ತದೆ. 320 ಪಟ್ಟು ದೊಡ್ಡದು ಎಂದು ಬರೆದುಕೊಳ್ಳಿ. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 21 ಮತ್ತು ಪೇಜ್ ನಂಬರ್ 22ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ 2 ಅಂಕಗಣಿತದ ಉಕ್ತಿಗಳು ಈ ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 7ನೇ ತರಗತಿ ಗಣಿತ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ 7ನೇ ತರಗತಿ ಗಣಿತ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದಾಗಿದೆ.